ಓಹ್ ರಾಮಣ್ಣ, ಓ ಏನಿದು ಏನರಪ್ಪ ಚೆನ್ನಾಗಿದ್ದೀರಪ್ಪ? ಓ ನೀವು ಚೆನ್ನಾಗಿದ್ದೀರಾ? ಓ ಅಣ್ಣ ಚೆನ್ನಾಗಿದ್ದೀರಾ? ಉಂಕನಪ್ಪ. ಏನಪ್ಪ ಏನು ನಮ್ಮ ಹೊಲ್ತಾ ಗಂಟ ಬಂದುಬಿಟ್ಟಿದ್ದೀರಿ? ಏನು ಡ್ಯೂಟಿ ರಾಜ್ವಾ? ಇಲ್ಲ, ಡ್ಯೂಟಿಗೆ ಹೋಗಬೇಕು, ಅದಕ್ಕೆ ನೀವು ಬೇಗನೆ ಬಂದು. ಓಹ್ ಸರಿ ಸರಿ. ಏನು ಇಷ್ಟು ಹೊತ್ತಿಗೆ ಬಂದುಬಿಟ್ಟಿದ್ದೀರಲ್ಲ? ಅದು ನೆನೆ ಬೋರ್ ತೆಗಿಸ್ತಕನಪ್ಪ. ಗೊತ್ತಾಯ್ತು ಭಾಳ ಭರ್ಜರಿ ನೀರು ಬಂದಿದ್ದದಂತಲ್ಲ, ರಾಜಣ್ಣ ಸಿಕ್ಕಿತು. ಆಮೇಲೆ ಸುಮಾರು ಜನನು ಹೇಳಿದ್ರು ಇಲ್ಲಿ ತನಕ ನಮ್ಮ ಊರಲ್ಲಿ ಅಷ್ಟು ನೀರು ಯಾರು ಹೊಲದಲ್ಲೂ ಬಂದಿಲ್ಲ, ಅಷ್ಟು ನೀರು ಬಂದದ್ದು ಅಂದ್ಬಿಟ್ಟು. ಬಿಡು ರಮಣ, ನಿಜವಾಗ್ಲೂ ನೀನು ನಿಮ್ಮ ಅಕ್ಕ ಆಗಲಿ ನೀವಾಗಲಿ ಇಷ್ಟು ವರ್ಷ ನಾವು ನೋಡಿದ್ದೀವಿ ಅಲ್ವಾ, ನಿಜವಾಗ್ಲೂ ಅದೊಂದು ಒಂದು ತೂಕದಲ್ಲಿದ್ದೀರಿ ಕಣ. ನಾನು ಒಬ್ಬರು ಸುದ್ದಿ ಹೋಯ್ಕಿಲ್ಲ, ಒಬ್ರು ಆದಿಗೆ ಹೋಯ್ಕಿಲ್ಲ. ನಿಮ್ಮ ಕೆಲಸ ಎಷ್ಟು, ನಿಮ್ದು ಏನಿದೆ ಅಷ್ಟು ನೋಡ್ಕೊಂಡು ನೀವು ನಿಜ ಹೇಳ್ಬೇಕು ಅಂದರೆ ಒಂದೊಂದ್ಸರಿ ಭಾಳ ಖುಷಿ ಆಗೋಯ್ತದೆ ನಮಗೆ. ಅಷ್ಟು ಚೆನ್ನಾಗಿದ್ದೀರಿ. ಹೆಂಗೋ ದೇವರು ಒಳ್ಳೇದು ಮಾಡಲಿ ಅಣ್ಣ, ಒಳ್ಳೆ ತನಕ ಒಳ್ಳೇದಾಯ್ತದಲ್ಲ, ಅದೇ ನಮಗೆ ಖುಷಿ ಕನ್ನಡ. ಏನೋ ಹೊಚ್ಕಟ್ಟಾಗಿ ನೀರು ಬತ್ತು ಕಣಪ್ಪ. ನಮ್ಮ ಹುಡುಗರು ಹೊಸಿಯ ನಿನ್ನ ಹತ್ರ ಮಾಹಿತಿ ಕೇಳಬೇಕು, ಶುಂಠಿ ಹಾಕ್ಬೇಕು ಅಂದ್ಕೊಂಡವ್ರೆ. ಅದಕ್ಕೆ ಹೊಸಿ ಮಾಹಿತಿ ಕೇಳಬೇಕು. ಅವಣ್ಣನ್ನೇ ನಾನು ಹಂಗೋಗಿ ಬರೋ ಕೇಳೋದು ಅಂದ್ಕೊಂಡೆ. ಈಗ ನಮಗೆ ಬೇಕಾಗಿರೋದು ಮಾಹಿತಿ ಅಣ್ಣಂತಕ್ಕೆ ಹೋಗೋದಂತ ಬಂದರು. ಅಣ್ಣ ನಿಜಕ್ಕೂ ನೀವು ಬಂದಿರೋದು ಭಾಳ ಖುಷಿ. ಬರಪ್ಪ ಬನ್ನಿ, ನಮ್ಮ ಮನೆಯಲ್ಲಿ ಅದೇ ಬನ್ನಿ, ಮನೆ ತಗೋದ್ರೆ ಬಣ್ಣ ಬಣ್ಣ. ಅಯ್ಯೋ ಬಿಡಿ ಆಯಿತು, ಊರೊಳಗೆ ಮನೆಗೆಲ್ಲ ಕಣಪ್ಪ, ಇಲ್ಲೇ ಒಂದು ಫಾರ್ಮ್ ಹೌಸ್ನಾಗ ಮಾಡ್ಕೊಂತೀವಿ. ಓ ಸರಿ ಅಣ್ಣ ನಡೀರಿ. ಓ ಭರ್ಜರಿ ಕಟ್ಟಿದ್ದಿಲ್ಲಪ್ಪ ಮನೆಯ. ನಾನು ನೋಡಿದ್ರೆ ಒಳಗೆಲ್ಲವ ಈಚೆಲ್ಲಿ ನೋಡಿದೆ, ಅದು ಇನ್ನೂ ಗಿಲವಾಗಿದ್ದಿಲ್ಲ, ಆಗ ನೋಡಿದ್ದು. ಈ ಕಡೆಗೆ ಬಂದೇ ಇಲ್ಲ ನಾನು, ಭಾಳ ಚೆನ್ನಾಗಿದೆ ಕಂದ್ಬಿಡು. ಹೋಗತ್ತಾಗೆ ಯಾವ ಎಲ್ಲಿ ಟೂರು ಪಿಕ್ನಿಕ್ ಎಲ್ಲೂ ಹೋಗಂಗಿಲ್ಲ. ಒಂದು ಸಗ್ರೆ ಮಾಡ್ಕೊಳಕ್ಕೆ ಇಲ್ಲಿ ನಿಮ್ಮ ಇದ್ರ ತಕ್ಕ ಬಂದ್ಬಿಟ್ರು ಸಾಕು. ತುಂಬ ಚೆನ್ನಾಗಿದೆ ಅಣ್ಣ. ಅಯ್ಯೋ ಆ ಊರಲ್ಲಿ ಆ ಜಂಜಾಟ, ಜನಗಳ ಮಾತು ಕತೆ ಎಲ್ಲ ಕೇಳ್ಕೊಂಡು ಕುಂತ್ಕೊಳ್ಳೋದಕ್ಕೆ ಮಗ ಇಲ್ಲಿ ಒಂಥರ ಮನ್ಸಿಗೆ ಉಗ್ರಾಗೋಯ್ತದೆ ಕಣ್ಮಗ. ಏನಾದ್ರೂ ಒಂಥರ ಮನ್ಸಿಗೆ ಭಾಳ ಉಗ್ರಾಯ್ತು ನಮಗೆ. ಇಲ್ಲಿ ಬಂದ್ಬಿಟ್ರೆ ಏನೋ ಒಂಥರ ಮನ್ಸಿಗೆ ಭಾಳ ಖುಷಿ. ಅಣ್ಣ ತುಂಬ ಚೆನ್ನಾಗಿದೆ, ನಮಗಂತೂ ತುಂಬ ಇಷ್ಟ ಆಯಿತು. ನಿಜವಾಗ್ಲೂ ನಮ್ಮೂರಲ್ಲಿ ಇಷ್ಟೊಂದು ಅಪ್ಡೇಟ್ ಆಗಿದ್ದಾರೆ ಅನ್ನೋದು ನಾನು ನೋಡೇ ಇಲ್ಲ. ನಿಮ್ಮನ್ನು ನೋಡಿದೆ ಒಟ್ಟಿಗೆ ನಾನು ಡ್ಯೂಟಿಗೆ ಹೋಗ್ಬೇಕಾದ್ರೆ ನೀವು ಯಾವಾಗಲೂ ಟೀ ಅಂಗಡಿ ಹತ್ರ ಇರ್ತೀರಿ ಅಲ್ವಾ, ಅದೇ ಮಗ ಒಂದು ರಿಪ್ರೆಸ್ ಬೇಕು. ಈಗ ಹೊಲ ಅನ್ಕೊ ಹೊಲ್ತವೇ ಇರೋಕ್ಕಲ್ದಪ್ಪ, ಅದಕ್ಕೆ ಆಗಾಗ ಟೀ ಅಂಗಡಿ ಹೋಗ್ತೀನಿ. ಆಮೇಲೆ ಒಂದು 3-4 ಹಸು ಸಾಕೊಂಡಿದ್ದೀನಿ, ಅದ್ರಲ್ಲಿ ಹಾಲು ಕರಿತೀನಿ, ಎಲ್ಲ ಮಾಡ್ಕೊ ಹೋಗ್ತೀನಿ ಕಣಪ್ಪ. ಅಣ್ಣ ಮದುವೆ ಆಗಿದೆಯಾ ನಿಮಗೆ? ಆಗದೆ ಕಣಪ್ಪ, ಒಂದು ಸಣ್ಣ ಪಾಪುನು ಅದೇ. ಇರ್ತೀಯಪ್ಪ ಅಣ್ಣ ಊರಲ್ಲಿ ಅವಳೆ ಬಾ ಅಂತಾನೆ 5 ತಿಂಗಳು ಪಾಪುಗೆ. ಬಿಡು ನಿನ್ನ ಮದುವೆ ಆಗಕ್ಕೆ ಅದೃಷ್ಟನೇ ಮಾಡೋಳೆ ಕತೆ. ಇಲ್ಲ ಅಣ್ಣ, ನಿಜ ಹೇಳ್ಬೇಕು ಅಂದ್ರೆ ಅವಳ ಮದುವೆಗೆ ನಾನು ಅದೃಷ್ಟ ಮಾಡೀನಿ. ನಾನು ಹೆಂಡ್ತಿನೂ ಅಷ್ಟೇ ಸಪೋರ್ಟಿವ್ ಕಣ, ಭಾಳ ಸಪೋರ್ಟಿವ್ ಆಗಿ ಅವಳೆ ನನಗೆ. ಅದೇ ಅಲ್ವ ಮಗ ಬೇಕಾಗಿರೋದು, ನಿಜವಾಗ್ಲೂ ಅದೇ ಬೇಕಾಗಿರೋದು. ಏನಪ್ಪ ಅಂದರೆ ಮನೇಲಿ ಒಂದು ಒಗ್ಗಟ್ಟು, ಒಂದು ನೆಮ್ಮದಿ ಸಿಕ್ಬಿಟ್ರೆ ಗಂಡಸ್ಗೆ ಏನು ಬೇಕಾದ್ರೂ ಸಾಧಿಸ್ಬೋದು. ಮನೇಲಿ ಕಟ್ಕೊತೀವಲ್ಲ, ನಮ್ಮ ಹೆಂಡ್ತಿ ನಮಗೆ ಸರಿಯಾಗಿದ್ದರೆ ಎಲ್ಲ ಸರಿ. ನಾನುವೇ ಮದುವೆ ಆದಾಗ ನಾವು ನಮ್ಮ ಪರಿಸ್ಥಿತಿ ಹೊಲ್ತಾವು ಗುಡ್ಲಾಕೊಂಡ್ಕನಪ್ಪ ಇದ್ದಿದ್ದು ನಾವು. ನಾನು ಹೆಂಡ್ತಿ ಭಾಳ ತಲೆಗಾತಿ. ನಾನು ಹೆಂಡ್ತಿ ಕೈಲಿ ಅವರ ಕೊಟ್ಬಿಟ್ಟೆ. ನಾನು ಏನೇ ಕೆಲಸ ಮಾಡಲಿ ದುಡ್ಡು ಬರಲಿ ಅವಳ ಕೈಲಿ ಕೊಟ್ಬಿಟ್ಟೆ. ನಾನು 1 ರೂಪಾಯಿ ಮುಟ್ತಿದ್ದಿಲ್ಲ. ಇವತ್ತಿಗೂ ಅಷ್ಟೇ. ಜನಗಳು ಏನಾರು ಅನ್ಕೋಬೋದು, ಹೆಂಡ್ತಿ ಕೈಲಿ ಅವರ ಕೊಡ್ತಾರೆ, ಇವರೊಬ್ರು ಗಂಡಸ್ರ ಹೆಂಡ್ತಿರ್ ಮುಂದೆ ಬಿಟ್ಕೊಂಡು ನಿಂತವ್ರೆ ಅಂತ ಅನ್ಕೋಬೋದು. ಅವ್ರು ಪ್ಲ್ಯಾನ್ ಮಾಡಂಗೆ ನಾವು ಮಾಡೋಕ್ಕಾಗಿಲ್ಲ. ಇವತ್ತು ನಾವು ಇಷ್ಟೆಲ್ಲವ ಹೆಂಗೋ 4 ಜನ ಮುಂದ್ಗಡೆ ಬದುಕಂಗಿವಿ ಅಂದರೆ ನಾನು ಹೇಳ್ತೀನಿ ಕಾರಣ. ಅಯ್ಯೋ ಬಿಡೋಣ, ಅಕ್ಕ ನೋಡಿದ್ದೀನಿ ಪಾಪ. ಅಕ್ಕ ಮಾತ್ರ ಭಾಳ ದೇವ್ರಂಥವ್ರು. ನಾವು ಏನಾರು ಆ ಕಡೆ ಬಂದರೂ ಹೊಸಿ ಹಿಂಸೆ ಮಾಡೋಕ್ಕೆ ಟೀ ಕುಡಿಯಪ್ಪ ಕಾಫಿ ಕುಡಿಯಪ್ಪ ಅಂದ್ಕೊಂಡು ನಾನು ಹೋಟ್ಲಿಗೆ ಹೋಗಿರ್ತೀನಿ, ಆಲೇ ಕುಡಿದು ಬಿಟ್ಟಿರ್ತೀನಿ ಎಲ್ಲ ಅಂದ್ಕೊಂಡು ಹಂಗೆ ಇದು ಮಾಡೋಕ್ಕಿಲ್ಲ. ಇನ್ನೇನಪ್ಪ ಇನ್ನೇನು ಸಮಾಚಾರ? ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ? ಈಗ ಯಾಕೆ ವ್ಯವಸಾಯ ಮಾಡಬೇಕು ಅನ್ನೋದು ನಿಮ್ಮ ಮನ್ಸಿಗೆ ಗೊತ್ತು. ಅಯ್ಯೋ ನಮ್ಮ ಅಣ್ಣನ ಮಗವನಲ್ಲಪ್ಪ, ಏನೇನು ರೇಕ್ಸ್ ಹಾಕ್ಬಿಟ್ಟವನೆ. ನಿನಗೆ ಗೊತ್ತಲ್ಲ ಅವ್ರು ಹೆಂಗೆ ಸಂಪಾದನೆ ಮಾಡಿದ್ದು ಅಂತ. ಬಿಡೋಣ, ಅವ್ರ ಬಗ್ಗೆ ಮಾತಾಡಲೇಬಾರ್ದು ಇಷ್ಟೊತ್ತಲ್ಲಿ. ಯಾಕಣ್ಣ ಮಾತಾಡಬೇಕು? ಎಷ್ಟು ಜನ ಬಡವ್ರದ್ದು ಆಸ್ತಿ ಎಲ್ಲನೇ ಪಾಪ ಕಮ್ಮಿ ದುಡ್ಡು ಕೊಟ್ಬಿಟ್ಟು ಬರ್ಸ್ಕೊಬಿಟ್ಟು ಕೋಟಿಗಟ್ಟಲೆ ಆಸ್ತಿ ಮಾಡ್ಕೊಂಡ್ರು, ಬೇಕಾದಂಗೆ ದುಡ್ಡು ಸಂಪಾದನೆ ಮಾಡ್ಕೊಂಡವ್ರೆ. ಮುನ್ಸೂನ್ಗೆಣ ದುಡ್ಡು ಯಾವ ಥರ ದುಡ್ಡು ಸಂಪಾದನೆ ಮಾಡೋದು ಮುಖ್ಯ ಅಲ್ಲ, ಯಾವ ರೀತಿಯಲ್ಲಿ ಸಂಪಾದನೆ ಮಾಡ್ತೀವಿ ಅನ್ನೋದೇ ಮುಖ್ಯ ಅಣ್ಣ ಅಲ್ವರಾ? ನಿಜ ಕಣ್ಮಗ ನಿಜ. ನೀನು ಆ ಕಾಲದಲ್ಲಿ ಆ ಪಾಟಿ ಓದಿ ದೊಡ್ಡ ಕಂಪ್ನಿ ಕೆಲಸ ಇದೆ ಅಲ್ವಪ್ಪ? ಓಣ ನಾನು ಇಂಜಿನಿಯರೇ ಕಣಪ್ಪ. ಹೌದಣ್ಣ? ನಿಜವಾಗ್ಲೂ ನಿಮ್ಮ ನೋಡಿದ್ರೆ ನಮಗಂತೂ ಖುಷಿ ಆಗುತ್ತಣ್ಣ. ಎಷ್ಟು ಭಾಳ ಖುಷಿ ಆಯ್ತಣ್ಣ ನಮಗಂತೂ. ಹೌದಪ್ಪ ನಾನು ಇಂಜಿನಿಯರಿಯಾ. ಆ ತಿಂಗಳು ಸಂಬಳಕ್ಕೆ ದುಡಿಯೋಕೆ ಆಗಿಲ್ಲ ನನಗೆ. ಏನಾರ್ಯ ನಾವಿರೋ ಜಾಗದಲ್ಲಿ ನಾವು ನಮ್ಮ ಜಮೀನಿತ್ತು, ನಮ್ಗೆ 5 ಎಕರೆ ಜಮೀನಿತ್ತಪ್ಪ. ಅದಕ್ಕೆ ಅದರಲ್ಲಿ ಏನಾದರೂ ಒಂದು ಮಾಡ್ಬೋದಲ್ಲ. ನಾನು ಯಾಕೆ ಸುಮ್ಮನೆ ನಾನು ತಿಂಗಳು ಸಂಬಳಕ್ಕೆ ದುಡಿಬೇಕು? ನನಗೆ ಯಾಕೋ ಬೋರು ಅನ್ಸ್ಬಿಡ್ತು ಮಗ. ನಾನು ಒಂದು 3 ವರ್ಷ ಮಾಡಿದೆ ಕೆಲಸವ. 3 ವರ್ಷ ಮಾಡಿದ್ಮೇಲೆ ಯಾಕೋ ನನಗೆ ಒಂಥರ ಜೀವನ ಬೋರು ಅನ್ಸಕ್ಕಾಗ್ಬಿಡ್ತು ಕಣಪ್ಪ. ಒಳ್ಳೆ ಸಂಬಳನೂ ಬರ್ತಿತ್ತು ನನಗೂ, 1 ಲಕ್ಷ ಸಂಬಳ ಬರ್ತಿತ್ತು ಕಣಪ್ಪ. ನಾನು ಇರಿ ಅಂತ ನಮ್ಮ ಆಫೀಸಲ್ಲೂ ಭಾಳ ಇದು ಮಾಡಿದ್ರು. ನಾನು ಆಯ್ಕಿಲ್ಲ ನನಗೆ ಅಂದ್ಬಿಟ್ಟು ನಾನು ಬಂದ್ಬಿಟ್ಟು ಕಲ್ಲನ್ನೆಲ್ಲ ಕೇಳೋ ನಿಮ್ಮ ಅಪ್ಪವ್ರಿಗೆ ಗೊತ್ತು. ಅಯ್ಯೋ ಗೊತ್ತು ಬಿಡಪ್ಪ, ಗೊತ್ತು ಪಾಪ. ನಿಮ್ಮ ಅಪ್ಪ ನಿಮ್ಮ ಓವರೆಲ್ಲ ಉಳ್ಳಿ ಚೆಲ್ಕೊಂಡು ಪಾಪ ಹೆಂಗೋ ಇದು ಮಾಡ್ತಿದ್ರು. ಕಲ್ಲೆಲ್ಲ ಆಯಿಸ್ತಾ ಇಲ್ಲ ನೀನು? ಓಣ ಹುಸಿ ಕಲ್ಲಣ್ಣ ನಮ್ಮ ಹೊಲದಲ್ಲಿ. ಆಮೇಲೆ ಗಿಂಡೆಗಳೆಲ್ಲ ಐತಿಲ್ವ, ಎಲ್ಲನೂ ಆಡಿಸಿ ಹೆರ್ತಿ ಎತ್ತು ಸಾಕ್ಬಿಡ್ತಾನೆ. ಹಿಂಗೆ ಮಾಡಿರೋದು ನಾನು ಎಷ್ಟು ಕಷ್ಟ ಆಯ್ತಣ್ಣ ನನಗೆ, ಭಾಳ ಕಷ್ಟ ಆಯಿತು. ಎಷ್ಟೋ ಜನನ ನಗದುಬಿಟ್ರು, ಸಾಧ್ಯ ಆಯ್ಕಿಲ್ಲ, ಇವನು ಓದ್ಕೊಂಡು ಕೆಲಸ ಇದ್ದಾನೆ, ಇವನು ಬಂದು ಹಿಂಗೆ ಮಾಡೋಣ ಅಂತ. ಇವತ್ತಿಗೆ ಅವರೇ ಬಂದು ಕೂಸಿನ ಮಾತಾಡಿ ಹೋಯ್ತಾರೆ. ಇಲ್ಲಿ ಕಾಪಿ ಮಾಡೋಕ್ಕೆ ಇವನಲ್ಲಪ್ಪ ಹುಡುಗನ ಇಟ್ಕೊಂಡು ನೀವು ಇವತ್ತೇ ಹೊಂಟೋಗೋಣ ಕಣ, ಇಲ್ಲ ಕಾಫಿ ಮಾಡಿಸ್ಕೊಡೋನು, ನನಗೆ ಅವೆಲ್ಲ ಬರೋಕ್ಕಿಲ್ಲ. ಅಯ್ಯೋ ಇರಲಿ ಬಿಡಿ ಅಣ್ಣ, ಇರಲಿ ಬಿಡಿ ಪರವಾಗಿಲ್ಲ, ಇನ್ನೊಂದ್ಸಲ ಬರ್ತೀವಿ. ಈಗ ಏನಪ್ಪ ಏನು ಬೇಕು ಮಾಹಿತಿ? ಅದೇ ಕಣಪ್ಪ ಶುಂಠಿ ಹಾಕ್ತೀವಿ ಅಂತವ್ರೆ, ಯಾವಾಗ ಹಾಕೋದು ಸರಿ? ಆಮೇಲೆ ಬಿತ್ತನೆ ಶುಂಠಿ ನಿಂತವೇ ಸಿಕ್ಕದ ಹೆಂಗೆ ಅಂತ? ಸಿಗುತ್ತೆ ಬಿಡೋಣ, ಬಿತ್ತದ ಶುಂಠಿ ಸಿಗುತ್ತೆ. ಜನವರಿಗೆ ನಾಟಿ ಮಾಡಿ ಸರಿ ಅಣ್ಣ.
ಆಮೇಲೆ ನೀರು ಚೆನ್ನಾಗಿ ಬಂದೈತಂತಲ್ಲ, ನೀವು ಅದಕ್ಕೆಲ್ಲವ ಮೋಟ್ರು ಗಿಟ್ರು ಎಲ್ಲ ಎಲ್ಲ ಈಗ ಫಿಕ್ಸ್ ಮಾಡಿಸ್ಕೊಂಡು ಆಮೇಲೆ ಪೈಪ್ಲೈನ್ ಹಾಕ್ಸ್ಕೊಬಿಡಿ. ಅದು ಜೆಟ್ಟೆಲ್ಲ ಇರಬೇಕು, ಎಲ್ಲ ರೆಡಿ ಮಾಡಿಸಿ. ನಂಗೆ ಒಬ್ರು ಗೊತ್ತು, ಎಲ್ಲ ಸಂಪೂರ್ಣವಾಗಿ ರೆಡಿ ಮಾಡ್ಬಿಟ್ಟೋಯ್ತಾರೆ. ಸರಿನಾ? ಅವ್ರಿಗೆ ಹೇಳ್ತೀನಿ ಅಣ್ಣ, ಕಮ್ಮಿಗೂ ಮಾಡ್ಕೊಡ್ತಾರೆ. ಸರಿ ಮಗ, ನಿಮ್ದೊಂದು ಮೊದಲೊಂದು ಬೋರ್ ಇತ್ತು ಅಲ್ವಾ? ಅಯ್ಯೋ ನಮ್ಮ ಇಟ್ಟೇಳು ಮೇಗ್ಲೊಳಕ್ಕೆ ಬೋರ್ ವರ್ಷದ ಈ ಜಾಗದಲ್ಲಿ ನೀರು ಬರ್ತದೆ ಅಂದ್ಲು. ಈಗ ಎಲ್ಲೂ ಆಡ್ಸಿವಿ, ಅಲ್ಲಿ ಆಗಲೇ ಹೇಳಿದ್ಲು. ನಾನು ಅವಳು ಮಾತ್ರ ನನ್ನ ತಲೆಗೆ ಹಾಕೊಳ್ಳಿಲ್ಲ. ಕೆಳಗಲು ಅಲ್ಕೋ ಅನಿಸ್ತೆ ಬತ್ತು. 1 ವರ್ಷ 2 ವರ್ಷ ಚೆಂದಾಗಿ ನೀರು ಬತ್ತು. ಆಗೊಂದು ಸತಿ ಇದನ್ನ ಚೆಂದಾಗಿ ನಾನು ಟೊಮೊಟೊ ಮೆಣಸಿಗೆಲ್ಲ ಹಾಕಿ ಚೆನ್ನಾಗಿ ಬೆಳೆದಿದ್ದೆ ಕಣಪ್ಪ, ಒಂದು 2-3 ವರ್ಷ. ಅದಾದಮೇಲೆ ನೀರು ಘಟಪ್ಪು ನಿಂತು ಹೋಗೋಯ್ತು. ಹಾಂ ಹಂಗಾದಾಗ ನಮಗೆ ತಲೆ ಕೆಟ್ಟೋಯ್ತು. ಇನ್ನು ಸಣ್ಣ ಬಿಟ್ಟದ್ದು ಏನೋ ಒಂದು ಮಾಡ್ಕೊಂಡತ್ತಾಗೆ ಬರೋ ನೀರಲ್ಲಿ ತೊಟ್ಟಿ ಗಿಟ್ಟಿ ಕಟ್ಸ್ಕೊಂಡು ಹೆಂಗೋ ಮಾಡ್ಕೊ ಹೋಯ್ತೇದು. ಈಗ ಶುಂಠಿ ಹಾಕಬೇಕು ಅಂದ್ರಲ್ಲಪ್ಪ, ಇವು ನಮಗೆ ಶುಂಠಿ ಗಿಂಟಿ ಹಾಕೋಕ್ಕೆ ಅಂದರೆ ಜಾಸ್ತಿ ನೀರು ಬೇಕಲ್ಲ, ನೀರು ಚೆನ್ನಾಗಿರ್ಬೇಕು ಅಣ್ಣ. ಮಾತ್ರ ಔಷಧಿನ ಹೊಡ್ಕೊತಿರ್ಬೇಕು ಅಣ್ಣ. ಹೊಲದಲ್ಲಿ ಒಂದು ಕಳೆ ಇಲ್ದಂಗೆ ನಾವೆಷ್ಟು ಮಕ್ಕಳ ಥರ ನಾವು ಪೋಷಿಸ್ತೀವೋ ಅಷ್ಟೇ ನಮಗೆ ಮುಂದಕ್ಕೆ ಭಾಳ ಪ್ರಾಫಿಟ್ ಅದೇ ಅಣ್ಣ. ನಾನು ಆಲೆ ಹಾಕಕ್ಕೆ ಹಿಡಿದು 5 ವರ್ಷ ಆಯಿತು ಅಣ್ಣ. ಊರಲ್ಲಿ ನಿಮ್ಗೆ ಗೊತ್ತಿರೋ ಒಂದು ಮನೆ ಕಳಿಸ್ದೆ. ನಾನು ಹಾಕ್ದಾಗೆಲ್ಲ ಅಣ್ಣ ಏನೋ ನನ್ನ ಅದೃಷ್ಟವೇ ಏನೋ ಭಾಳ ಚೆನ್ನಾಗಿ ಗೊತ್ತು ಕನ್ನಡ, ಒಳ್ಳೆ ಅಮೌಂಟ್ ಬಂತು. ಊರಲ್ಲಿ ಕೇಳಪ್ಪ ಚೆನ್ನಾಗೈತೆ ಮನೆ ಅಣ್ಣ, ಹೋಗಿ ಮಗ ನಮ್ಮ ಊರಲ್ಲೇ ಇಲ್ಲ ಅಂತೆ ಮನೆ, ಅಷ್ಟು ಚೆನ್ನಾಗಿ ಕಟ್ಸಿದೀಯ ಮಾತ್ರ, ಭಾಳ ಸೂಪರ್ ಆಗಿದೆ ಕಣಪ್ಪ. ನಮ್ಗಂತೂ ಬದುಕಬೇಕು ಮಗ. ನಮ್ಮ ಸುತ್ತಮುತ್ತ ಇರೋ ಜನಗಳು ಅಚ್ಚುಕಟ್ಟಾಗಿ ಬದುಕಿದ್ರೆ ಮಗ ಹೋಯ್ತಾ ಬೆನ್ನು ನೋಡ್ಬೋದು, ಗೊತ್ತಾ ಮಕ ನೋಡ್ಬೋದು. ನಮ್ಗೆ ಬದುಕಬೇಕು ಮಗ, ನೀನು ಏನಾರು ಅನ್ಕೋ. ಅದು ಮನೆ ಕಟ್ಸ್ತೇಣ. ಮತ್ತು ಪಕ್ಕದಲ್ಲಿ ಅಣ್ಣ ಇವ್ರವು ಗಗಕ ಅವರು 2 ಎಕರೆ ಜಮೀನು ಕೊಡ್ತೀವಿ ಅಂದರು. ಅವನು ತಗೊಂಡೇಣ ತಗೊಂಡಂತಲ್ಲ. ಅದಕ್ಕೂ ಈಗ ಶುಂಠಿ ಹಾಕ್ಬೇಕು ಅಂದ್ಕೊಂಡಿವ್ನಿ. ಹಾಕಪ್ಪ ಹಾಕಿ ಒಳ್ಳೇದಾಗಲಿ. ಒಟ್ಟಿಗೆ ಅಣ್ಣ ಒಂದು ಸತಿ ಶುಂಠಿ ಹಾಕಿದ್ಮೇಲೆ 1 ವರ್ಷ ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಹಾಕಬೇಕು, ಇಲ್ದರೆ ಇಳುವರಿ ಬರಲ್ಲ. ನಾನು ಹಂಗೆ ಮಾಡ್ಕೊಂಡಿದ್ದು. ಸರಿ ಬಿಡಪ್ಪ, ಸರಿ ಕತೆ. ಗೊತ್ತು ಅಷ್ಟೋ ಮಗ, ಶುಂಠಿ ಬಗ್ಗೆ ಗೊತ್ತು. ನಮ್ಮ ಹುಡುಗರಿಗೆ ಮಾಹಿತಿ ಬೇಕಲ್ಲ. ಆಮೇಲೆ ಬಿತ್ತನೊಂದು ಶುಂಠಿ ಬೇಕಾಗಿತ್ತು, ಸಿಕ್ಕದೆ ಹೆಂಗೆ ಅಂತ ಕೇಳ್ಕೊಂಡು ಹೋಗೋದು ಅನ್ಕ ಬಂದೆ. ಹಂಗಾರೆ ಪೈಪ್ಲೈನು ಎಲ್ಲ ಮಾಡಿಸ್ಬಿಡ್ಬೇಕು, ಜೆಟ್ಟು ಗಿಟ್ಟೆಲ್ಲ ಹಾಕ್ಸ್ಬಿಡವಪ್ಪ. ಹಾಕ್ಸಿ ಎಲ್ಲ ರೆಡಿಯಾಗಲಿ. ನನಗೆ ಹೇಳ್ತೀನಿ, ಒಂದು ಹುಡುಗ ಅವನೇ ಕಂಪ್ಲೀಟಾಗಿ ಮಾಡ್ಕೊಟ್ಟು ಹೋಯ್ತಾನೆ ಬಂದು. ಎಲ್ಲ ಕಂಬಕ್ಕೆ ಈಗ ಹತ್ತಾಗಿದೆ. ಆಮೇಲೆ ಪಂಪ್ಸೆಟ್ ಮನೆ ಮಾಡಿಸ್ತೀರಾ, ಒಂದು ರೂಮ್ನ ಕಟ್ಸ್ಕೊಳ್ಳೋದಂತಪ್ಪ. ಅದು ಯಾಕೆ ಬೇಕು? ಕಾಳ್ಬಡಿಯೋಕ್ಕೂ ಜಾಸ್ತಿ ಆಗ್ಬಿಟ್ಟಾರೆ. ಆಮೇಲೆ ಮೋಟ್ರು ಬಿಚ್ಕೊಂಡ್ಬಿಟ್ಬಿಟ್ರೆ ಏನು ಮಾಡೋದು? ಸರಿ ಅಣ್ಣ, ಆಯಿತು ಮಾಡಿ, ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ಹೆಂಗೋ ಭಾಳ ಖುಷಿ ಆಯ್ತದೆ ನಮಗೆ. ಒಳ್ಳೆ ಹುಡುಗರು ಹಂಗಂಕೊಂಡು ಕೆಲಸ ಬಿಡ್ಬೇಡ್ರಿ ಕಣ್ರಪ್ಪ. ಮೈಸೂರಲ್ಲೇ ನೀವು ಕೆಲಸ ಮಾಡ್ತಿರೋದು? ಓಣ ಅಕ್ಕಂಗಂತಿತ್ತು ಮೈಸೂರಲ್ಲಿ ಮಾಡ್ತಾವ್ರೆ ಕಣಪ್ಪ ಅಂತ. ಅದೇ ಮೊದಲು ಬೆಂಗಳೂರಲ್ಲಿ, ಈಗ ಮೈಸೂರಿಗೆ ಬಂದ್ಬಿಟ್ಟು ಆಮೇಲೆ ಜಾಸ್ತಿ ಮನೇಲಿ ಕೆಲಸ ಮಾಡೋದೋಣ. ಮತ್ತು ಒಳ್ಳೆ ಕೆಲಸ ಆಯಿತು ಬಿಡು. ಈಗ ಸಾಲ ಮಾಡ್ಕೊಂಡು ವ್ಯವಸಾಯ ಮಾಡಬೇಡಿ. ಈಗ ಬರೋ ದುಡ್ಡಲ್ಲಿ ಬಡ್ಡಿ ಗಿಡ್ಡಿ ಅಂದ್ಕೊಂಡು ಅಸ್ಲು ಅಂದ್ಕೊಂಡು ಅವ್ರಿಗೆ ಕೊಟ್ಬಿಟ್ಟು ನೀವು ಬರೀಕಲ್ಲಿ ಕೂತ್ಕೋಬೇಕಾಯ್ತದೆ. ನೀವಿಬ್ಬರು ಕೆಲಸ ಮಾಡಿದ್ರೆ ಬೇಕಾದಷ್ಟು ಕಣ್ಮಗ ಎಷ್ಟು ಆಗ್ಬೋದಣ್ಣ. ಅಣ್ಣ ನಾವು ಮಾಡ್ದಂಗೆಲ್ಲ ಐತೆ, ಆಳು ಕಾಳು ಅದು ಇದೆಲ್ಲ ಮಾಡ್ದಂಗೆ ಒಟ್ಗೆಣ ಎಕರೆಗೆ 2.5 ಲಕ್ಷ ಖರ್ಚು ಬಿಡ್ಬೋದು ಕಣ. ಅಂದರೆ ನಾವು ಮಾಡೋದ್ರ ಮೇಲೆ ಡಿಪೆಂಡು. ಸಂಬಳ ಎಷ್ಟು ಬರ್ತದಪ್ಪ? ನನಗೆ 65, ಅಣ್ಣನಿಗೆ 75 ಬರುತ್ತೆ. ಬೇಕಾದಷ್ಟು ಬಿಡಪ್ಪ, ಬೇಕಾದಷ್ಟು ನಿಮ್ಮ ಮನೆ ಖರ್ಚು ಮಾಡ್ಕೊಂಡು ವ್ಯವಸಾಯಕ್ಕೂ ಆಯ್ತದೆ. ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಅಂದ್ಬಿಟ್ಟು ಜಾಸ್ತಿ ಓಪಿಟ್ಕೊಳಕ್ಕೆ ಹೋಗಬೇಡಿ. ಫಸ್ಟ್ನೇ ಸಲ ಮಾಡ್ತಾ ಇರೋದು. ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಅಂದ್ಕೊಂಡು ಮಾಡಿ. ಭೂಮಿತಾಯಿಗೆ ಹಾಕಿದಂತೂ ಯಾವತ್ತೂ ಲಾಸ್ ಆಯ್ತಿಲ್ಲ. ಅಷ್ಟಲಾರವೇ ನೀವು ಖರ್ಚು ಮಾಡಿರೋದಾರು ಬಂದೇ ಬರ್ತದೆ ಅಲ್ವಣ್ಣ? ಕಣಪ್ಪ. ಅಯ್ಯೋ ಏನೋ ದೇವ್ರು ಒಳ್ಳೇದು ಮಾಡಲಿಯಪ್ಪ. ದಯವಿಟ್ಟು ಒಂಚೂರು ಮಾಹಿತಿ ಬೇಕಾದಾಗ ಬರ್ತೀವಿ, ಬೇಜಾರು ಮಾಡ್ಕೊಬೇಡಕನಪ್ಪ. ಅಯ್ಯೋ ಬನ್ನಿ ಅಣ್ಣ, ದಯವಿಟ್ಟು ಬನ್ನಿ. ಪಾಪ ಹುಡುಗರು ಬಂದವ್ರೆ, ಟೀನು ಕೊಡ್ನಿವಲ್ಲ ಅಂತ ಬೇಜಾರು. ನಾ ಟೀ ಕಾಫಿ ಏನು ಕುಡಿಯಲೇ ಬಿಡಿ ಅಣ್ಣ. ಅದಿನ್ನೂ ಉತ್ತಮ. ನನಗೆ ದಿವ್ಸಕ್ಕೆ 3 ಸತಿನಾರು ಕುಡಿಬೇಕು. ನಾನು ಊರಿಗೆ ಬರೋಕ್ಕಿಲ್ಲ ಕಣ. ಈಗ ನಮ್ಮ ಮುಟ್ಟೆ ಬೇರೆ ಎಲ್ಲ ಅವಳಲ್ಲ, ನಾನು ಊರಿಗೆ ಬರೋದಿಲ್ಲ ಜಾಸ್ತಿ. ಅಯ್ಯೋ ಇಲ್ಲಿ ಕೂತ್ಕೊಂಡ್ರೆ ಏನು ಗಾಳಿ, ಯಾವ ಹೋಗು ಭಾಳ ಚೆನ್ನಾಗದೆ ಕಣ್ಮಗ. ಮಾತ್ರ ನಾನು ಬಂದೇ ಇಲ್ಲ ಕಣ್ಮಗ. ಒಂದು ಸತಿ ಇನ್ನೂ ಗಿಲವಾಗಿತ್ತಿಲ್ಲ, ಆಗ ನೋಡ್ಕೊಂಡು ಹೋಗಿದ್ದು. ಭಾಳ ಚೆನ್ನಾಗಿ ಸೋಕಿ ಆಗದೆ ಕಣ್ಮಗ, ನಿಜವಾಗ್ಲೂ. ಬನ್ನಿ ಅಣ್ಣ, ಯಾವಾಗ ನಿಮಗೆ ಬರಬೇಕು ಅನಿಸ್ತದೋ, ಏನು ಕೇಳಬೇಕು ಅನಿಸ್ತದೋ ಬನ್ನಿ ನೀವು. ಸರಿ ಕಣಪ್ಪ, ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.